ಅಂತಹದ್ದು. ಮತ್ತೆ ಈ ಮೃತ್ತಿಕೆ ಅಂತ ಕೊಡ್ತಾರಲ್ಲ, ಅದೇನು ಗೊತ್ತೇನು? ಅದು ಮೃತ್ತಿಕಾ ಸಂಗ್ರಹಣ ಅಂತ ಒಂದು ಅದಕ್ಕೆ ಇರುವ ಒಳ್ಳೆ ಶುಭ ಮುಹೂರ್ತದಲ್ಲಿ ಶ್ರೀಪಾದಂಗಳವರಿದ್ದರು, ಅವರು ಹೋಗ್ತಾರೆ ಆ ಕಾಲಕ್ಕೆ. ಅದಕ್ಕೆ ವಾದ್ಯ ಘೋಷ ಮುಂತಾದವುಗಳನ್ನು ಇಟ್ಟುಕೊಂಡು ಪಲ್ಲಕ್ಕಿಯನ್ನು ತಗೊಂಡು ಹೋಗಿ ತುಳಸಿಯನ್ನು ಬೆಳೆಯುವ ದೊಡ್ಡ ಸ್ಥಳ ಇದೆ ಹಿಂದೆ ನದಿ ತೀರದಲ್ಲಿ. ಅಲ್ಲಿ ಪ್ರತ್ಯೇಕ ಅದಕ್ಕೆಲ್ಲ ಕಟ್ಟಡ ಗಿಟ್ಟಡ ಬೇರೆ ಪ್ರತ್ಯೇಕ ಎಲ್ಲ ವ್ಯವಸ್ಥೆ ಇದೆ. ಅಲ್ಲಿ ಹೋಗಿ ಆ ಮೃತ್ತಿಕೆಯನ್ನು ಸಂಗ್ರಹ ಮಾಡ್ತಾರೆ. ಅದಕ್ಕೆ ಕ್ರಮ ಇದೆ, ಅದಕ್ಕೆ ಆ ಮಂತ್ರಗಳು, ಆ ಕ್ರಮದಿಂದಾಗಿ ಅದನ್ನೆಲ್ಲ ಇಟ್ಟು ತರ್ತಾರೆ. ತಂದು ಮಂತ್ರಾಲಯ ಪ್ರಭುಗಳ ಎದುರುಗಡೆಯೆಲ್ಲ ಅರ್ಪಣೆ ಮಾಡಿ ಒಂದು ಮಂಡಲದ ತನಕ ವೃಂದಾವನದ ಮೇಲಿಟ್ಟು ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿದ ತುಳಸಿ ಮೃತ್ತಿಕೆಯಲ್ಲೇ ಮಂತ್ರಾಲಯ ಪ್ರಭುಗಳ ಸನ್ನಿಧಾನ ಅಂತ. ಇವತ್ತು ಎಲ್ಲ ಮೃತ್ತಿಕಾ ವೃಂದಾವನ ಅಂತ ಸ್ಥಾಪನೆ ಮಾಡಿದರು. ಈ ಮೃತ್ತಿಕೆ ಅಂದರೆ ಏನು ಅರ್ಥ? ಅಲ್ಲಿಗೆ ಮಂತ್ರಾಲಯ ಪ್ರಭುಗಳ ಮೂಲ ವೃಂದಾವನಕ್ಕೆ ಸೋಕಿದ ಒಂದಷ್ಟು ಮಣ್ಣಿನ ಒಂದಷ್ಟು ಹಿಡಿ ಅಷ್ಟೇ. ಅದೇನು ನೀವು ಇಷ್ಟು ದೊಡ್ಡ ವೃಂದಾವನ ಸ್ಥಾಪನೆ ಮಾಡಿದ್ದರೆ ಮತ್ತೆ ಕಲಾಕರ್ಷಣೆ ಮಾಡ್ತಾರೆ ಕೆಲವು ಕಡೆ, ನೀವು ನೋಡ್ಬೋದು ಈ ವೃಂದಾವನಗಳನ್ನು. ಇಲ್ಲೇ ನಮ್ಮ ಹತ್ತಿರದಲ್ಲಿ ಪ್ರಕಾಶ್ ನಗರದಲ್ಲಿ ಮಾಡಿದ್ರು, ಇಲ್ಲೋ ಇಲ್ಲಿ ಮೃತ್ತಿಕೆ ಎಷ್ಟಿತ್ತು ಕೇಳ್ರಿ ಅವ್ರನ್ನ. ಬಹಳ ಆ ಕಾಲಕ್ಕೆ ಹಿರಿಯರು ತಲೆ ಮೇಲೆ ಹೊತ್ತು ತಾವೆಲ್ಲೂ ಕೂಡ ಎಲ್ಲೂ ಮೈಲಿಗೆ ಗೀಲಿಗೆ ಆಗಬಾರ್ದು ಮಂತ್ರಾಲಯದಿಂದ ಹಾಗೆ ತರ್ತಿದ್ರಂತೆ. ಅದು ವಿಚಿತ್ರ. ಅಂದರೆ ಮಂತ್ರಾಲಯ ಪ್ರಭುಗಳೇ ಹೊನ್ನಾಳಿಯಲ್ಲಾದ ವೃಂದಾವನ ನೋಡಬೇಕು, ಅದು ವಿಚಿತ್ರ. ಬೇರೆ ಯಾರೋ ಹೊತ್ಕೊಂಡ್ಬಂದಿದ್ದಲ್ಲ, ತಾವೇ ಒಂದು ದೊಡ್ಡ ತಟ್ಟೆ ತುಂಬ ದಂಡ ಕಮಂಡಲು ಚಾಟಿ ಗೀಟಿ ಎಲ್ಲ ಒಂದು ತಟ್ಟೆ ತುಂಬ ಮೃತ್ತಿಕೆ ಎಲ್ಲ ಹಿಡ್ಕೊಂಡ್ಬಂದಿದ್ದಾರೆ. ಹೊನ್ನಾಳಿಯಲ್ಲಾದ ವೃಂದಾವನ ಆ ಥರ, ಅದು ಎರಡನೇ ವೃಂದಾವನ, ತಾವೇ ತಂದಿದ್ದಾರೆ. ಅಂದರೆ ಮಂತ್ರಾಲಯ ಪ್ರಭುಗಳಿಗಿದು ಅತ್ಯಂತ ಸಮ್ಮತ ಅಂತ ಗೊತ್ತಾಗುತ್ತೆ. ಆದರೆ ಯಾಕೆ, ಏನು ಇದರ ಹಿನ್ನೆಲೆ ಏನು, ಇವೆಲ್ಲ ತಿಳಿದೇ ಇದ್ದರೆ ಅದೆಲ್ಲವೂ ಅರ್ಥಹೀನ ಅಥವಾ ಇನ್ನೂ ಅಪಾರ್ಥಕ್ಕೆ ಕಾರಣ ಆಗುತ್ತೆ. ಅಂದರೆ ಇದೇನು ಅಂತ ತಿಳಿಬೇಕಲ್ಲ. ದೈವವಶಾತ್ ನಮಗಿದೆಲ್ಲದರ ರಹಸ್ಯವನ್ನು ಕೂಡ ನಮ್ಮ ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜ ಮಠದ ಪರಂಪರೆಯಲ್ಲಿ, ಮುನಿತ್ರಯರ ಪರಂಪರೆಯಲ್ಲಿ ಬಂದ ಮಹಾನುಭಾವರು ಪದ್ಮನಾಭ ತೀರ್ಥರ ಚರಿತ್ರೆಯನ್ನು ದಾಖಲೆ ಮಾಡುವಾಗ ಗುರುಮಾಹಾತ್ಮ್ಯ ಮಂಜರಿ ಅಂತ ಸುದೀರ್ಘವಾದ ಕಾವ್ಯ, ಅಷ್ಟಷ್ಟು ಅಲ್ಲಲ್ಲಿ ಮಾತ್ರ ಕೆಲವು ಭಾಗ ನಮಗೆ ದೊರೆತಿದೆ. ಇದು ಅದರಲ್ಲಿ ಪದ್ಮನಾಭ ತೀರ್ಥರ ಪದ್ಮನಾಭ ಮೌಕ್ತಿಕ ಅಂತ ತಾವು ರಚನೆ ಮಾಡುವಾಗ ನರಹರಿ ತೀರ್ಥರು ಆಚಾರ್ಯರ ಅಪ್ಪಣೆಯಿಂದಾಗಿ ವೃಂದಾವನ ಅಂತಂದರೆ ಏನು, ಯಾವ ಅರ್ಥದಲ್ಲಿ ಅದನ್ನು ಸ್ಥಾಪನೆ ಮಾಡಿಸಿದರು ಇತ್ಯಾದಿಗಳನ್ನೆಲ್ಲ ತಾವು ವರ್ಣನೆ ಮಾಡ್ತಾರೆ ಆ ಕಾಲಕ್ಕೆ. ಅದು ಏನೇನು ನಡೆದಿತ್ತು, ಯಾಕೆ ಸ್ಥಾಪನೆ ಮಾಡಿಸಿದ್ರು, ಇದರ ಹಿನ್ನೆಲೆ ಏನು ಅಂತನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದನ್ನು ಅಲ್ಲಿ ಕಾಣಬಹುದು. ಪದ್ಮನಾಭ ತೀರ್ಥರ ವೃಂದಾವನ ಬಹಳ ಬೃಹತ್ತಾದ ದೊಡ್ಡ ವೃಂದಾವನ, ಬಹಳ ವಿವಾದ ಇರುವ ವೃಂದಾವನ ಕೂಡ ಹೌದು. ಆ ದೊಡ್ಡ ಮೊದಲನೇ ವೃಂದಾವನ ಅದೇ ಅಲ್ಲ ಸ್ಥಾಪನೆ ಆಗಿದೆ. ಯಾಕೆಂತಂದರೆ ಆಚಾರ್ಯರು ತಾವು ಅದ್ಯಾಪಿ ಇನ್ನು ಬದರಿಕಾಶ್ರಮದಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಕೂತಿದ್ದಾರೆ. ಅದಾದ ಮೇಲೆ ನಮಗೆ ವೃಂದಾವನ ಅಂತ ಏನಾದ್ರು ಸಿಗಬೇಕಾದ್ರೆ ಅದು ಸಿಗಲಿಕ್ಕೆ ಪದ್ಮನಾಭ ತೀರ್ಥರದ್ದೇ ಮೊದಲು. ಆ ವೃಂದಾವನದ ಮಹಾತ್ಮೆ ಏನು ಅಂತ ಅದನ್ನು ನರಹರಿ ತೀರ್ಥರು ತಾವು ಸ್ಥಾಪನೆ ಮಾಡಿಸಿ, ಅಲ್ಲಿ ಪದ್ಮನಾಭ ತೀರ್ಥರ ಮತ್ತೊಬ್ಬ ಶಿಷ್ಯರು ನರಹರಿ ತೀರ್ಥರಂತೆ ಇದೆ, ಇನ್ನೊಬ್ಬ ಸಾಕ್ಷಾತ್ ಶಿಷ್ಯರಿದ್ದರು ಲಕ್ಷ್ಮೀಧರ ತೀರ್ಥರು ಅಂತ. ಶ್ರೀಪಾದರಾಜ ಮಠ ಅಂತ ಇವತ್ತೇನು ಬೆಳೆದು ಬಂದಿದೆ, ಆ ಪರಂಪರೆಯ ಮೂಲ ಪುರುಷರವರು. ಅವರೇ ಮೊದಲಾದವರನ್ನು ಮುಂದಿಟ್ಟುಕೊಂಡು ಆ ಕಾಲಕ್ಕೆ ಲಕ್ಷ್ಮೀಧರಾದ್ಯೈಹಿ ಯತಿಭಿಹಿ ಯುಕ್ತೋ ಹರಿಸತ್ತಮಃ ಕಾರಯಾಮಾಸ ವಿಪ್ರೇಂದ್ರೈರ್ ಗುರೋರ್ ವೃಂದಾವನಂ ಮಹತ್. ವೃಂದಾವನವನ್ನು ಮತ್ತೆ ಕಂಡವರ ಕಡೆಯೆಲ್ಲ ಕರೆಸಿ ಮುಟ್ಟಿಸಿ ನಿರ್ಮಾಣ ಮಾಡಿಸೋ ಹಾಗಿಲ್ಲ. ಕಾರಯಾಮಾಸ ವಿಪ್ರೇಂದ್ರೈಹಿ. ಅದಕ್ಕೆ ವೃಂದಾವನಕ್ಕೆ ತುಂಬ ನಾಜೂಕಾದ ಬೇರೆ ಶಿಲಾಕೃತಿಗಳು ಇವೆಲ್ಲ ಇರ್ತಿರಲಿಲ್ಲ. ದಪ್ಪ ಬಂಡೆಕಲ್ಲನ್ನು ಸುಮ್ಮನೆ ತೊಗೊಂಬಂದು ಯೋಜನೆ ಮಾಡೋದಷ್ಟೆ. ಕಾರಣ ಅದಕ್ಕೆ ಬ್ರಾಹ್ಮಣೋತ್ತಮರೇ ಜೋಡಿಸಿ ನಿರ್ಮಾಣ ಮಾಡಬೇಕು. ಅದಕ್ಕೆಲ್ಲ ಆ ಕ್ರಮದಲ್ಲಿ ನಿರ್ಮಾಣ ಮಾಡಿಸಿ ಸ್ವಯಂ ವೃಂದಾವನಂ ಭಕ್ತ್ಯ ಪೂಜಯಿತ್ವಾ ಗುರುತ್ತಮಃ, ಸ್ವಯಂ ತಾವು ಭಕ್ತಿಯಿಂದ ಪೂಜೆ ಮಾಡಿ ವೃಂದಾವನಸ್ಯ ಮಾಹಾತ್ಮ್ಯಂ ಶಿಷ್ಯೇಭ್ಯೋ ಅವರ್ಣಯತ್ತದ. ವೃಂದಾವನದ ಮಹತ್ವ ಏನು ಅಂತ ಶಿಷ್ಯರಿಗೆ ಬಿಡಿಬಿಡಿಯಾಗಿ ಹೇಳಿದ್ರಂತೆ. ವೃಂದಾವನ ಅಂತ ಯಾರಿಗೆ ಮಾಡ್ತಾರೆ, ಅದು ಅಶುದ್ಧವಾದ ಸ್ಥಳ ಅಲ್ವೇ, ಅದರಲ್ಲಿ ಶುದ್ಧಿ ಹೇಗೆ ಬರುತ್ತೆ, ಇದೆಲ್ಲ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾ ಯತಿರ್ಯದ ಮೃತಿಂ ಯಾತಿ ತೇಜೋರೂಪಂ ಸಮೇಷ್ಯತಿ. ಯತಿಗಳಾಗಿರತಕ್ಕಂಥವರು ಯಾರ್ಯಾರು ಅಲ್ಲ, ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಪ್ರಣವ ಮಂತ್ರದ ಉಪದೇಶವನ್ನು ಯಾರು ಪಡೆದಿದ್ದಾರೋ ಅವರು ಮಾತ್ರ, ಅವರೇನಾರು ಮೃತರಾದರೆ ಅವರು ಮತ್ತೆ ತೇಜೋರೂಪವನ್ನು ತಗೊಳ್ತಾರೆ. ಕಾರಣ ಇವರಿಗೆ ಗುರುಗಳ ದ್ವಾರ ಆಚಾರ್ಯರು ಪ್ರಣವೋಪದೇಶ ಮಾಡಿಸುವಾಗಲೇ ಇವರು ಪ್ರಣವ ಮಂತ್ರದ ಇಷ್ಟು ಜಪಗಳನ್ನು ಮಾಡಬೇಕು ಅಂತ ಸಂಕಲ್ಪ ಆಗಿರುತ್ತೆ. ಸಂಕಲ್ಪ ಆದಷ್ಟು ಪೂರೈಸದೇ ಇದ್ದಾಗ ಭೌತಿಕ ಶರೀರ ಹೊಟ್ಟೋದ್ರೆ ಅದನ್ನು ಪೂರೈಸಲಿಕ್ಕೆ ಮತ್ತೆ ತೇಜೋರೂಪವನ್ನು ತಗೊಳ್ತಾರೆ. ಅವರು ಆ ಪ್ರಣವ ಮಂತ್ರ ಜಪ ಮಾಡ್ತಾರಲ್ಲ ಒಳಗೆ ಕೂತು, ಅಲ್ಲಿ ಬೇರೆ ಕೆಲಸ ಇಲ್ಲ,
ಪ್ರಣವ ಮಂತ್ರ ಜಪ ಮಾಡ್ತಾ ಕೂತಿರ್ತಾರೆ. ಈ ಮಂತ್ರಾಲಯ ಪ್ರಭುಗಳು ಒಳಗೆ ಕೂತು ಏನು ಮಾಡ್ತಾ ಇದ್ದಾರೆ? ಪ್ರಣವ ಮಂತ್ರ ಜಪ ಮಾಡ್ತಾ ಇರ್ತಾರೆ. ಪ್ರಣವ ಅಂದರೆ ಹುಡುಗಾಟ ಅಲ್ಲ. ಪ್ರಣವ ಅಂತಂದರೆ ಗೃಹಸ್ಥಾಶ್ರಮಿಗಳು ಬೇಕಾದ ದೊಡ್ಡ ದೊಡ್ಡ ಅಧಿಕಾರಿಯಾಗಿದ್ದರು 10ಕ್ಕಿಂತ ಜಾಸ್ತಿ ಜಪ ಮಾಡೋ ಹಾಗಿಲ್ಲ. ಎಂಥ ಉತ್ತಮ ಅಧಿಕಾರಿ ಆದರೂ ಅದು ಯತಿಗಳಿಗೆ ಅದರ ಅಧಿಕಾರ, ಅದಕ್ಕೆ ಬೇಕಾದ ಆ ವರ್ಚಸ್ಸು ಅವರಿಗೆ ಬೇಕು. ಅದನ್ನೇ ಅಂದಿದ್ದಾರಲ್ಲ, ಮಂತ್ರಾಲಯ ಪ್ರಭುಗಳೇ ಪ್ರಣವ ಅಂತಂದ್ರೆ ಏನು ತೋರಿಸ್ತಾರೆ. ಅಶೇಷ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯಾಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣಾಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನ. ಒಂದು ಪ್ರಣವದ ವ್ಯಾಖ್ಯಾನವಾಗಿಯೇ ಸಕಲ ಮಂತ್ರಗಳೂ ಹೇಗೆ ಹರಡಿದ್ದಾವೆ. ನೀವು ತಂತ್ರಸಾರ ಸಂಗ್ರಹ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಹೀಗೆ ಆಚಾರ್ಯರು ಪ್ರಣವದಿಂದ ಬೇರೆ ಎಲ್ಲ ಬಿಡಿಸ್ತಾ ಬಂದರೆ ಮಂತ್ರಾಲಯ ಪ್ರಭುಗಳು ಅದನ್ನೆಲ್ಲ ಕೂಡಿಸಿ ಪ್ರಣವದಲ್ಲಿ ಇಟ್ಟು ಈ ಪ್ರಣವದ ನಿಜವಾದ ಮಂತ್ರಾಧಿಕಾರಿ ಅಂತಂದರೆ ಆನಂದ ತೀರ್ಥ ಶ್ರೀಮಚ್ಚರಣಾನ ಅವ್ರಿಗೆ ತಗೊಂಡು ಹೋಗಿ ಯೋಜನೆ ಮಾಡಿದ್ದಾರೆ. ಅಂಥ ಆಚಾರ್ಯರ ಪರಂಪರೆಯಲ್ಲಿ ಆಚಾರ್ಯರು ಕೊಟ್ಟ ಗುಟ್ಟನ್ನು ಹಿಡಿದು ಯಾರು ಆ ಪ್ರಣವ ಮಂತ್ರವನ್ನು ಸಕಲ ವೇದಾರ್ಥ ಸಕಲ ಮಂತ್ರಾರ್ಥಗಳನ್ನು ಸಕಲ ಭಗವದ್ರೂಪ ತಮ್ಮ ಯೋಗ್ಯತೆಗೆ ತಕ್ಕಷ್ಟು ಭಗವದ್ರೂಪಗಳನ್ನು ಅಲ್ಲಿ ಚಿಂತನೆ ಮಾಡ್ತಾ ಇರ್ತಾರಲ್ಲ, ಆ ಪ್ರಣವ ಮಂತ್ರದ ಜಪದ ಶಕ್ತಿಯಿಂದಾಗಿ ವೇದಾದಿ ಸರ್ವಶಾಸ್ತ್ರಾಣಿ ತದರ್ಥ ನಿಖಿಲ ಅಪಿ ಯತ್ರ ವೃಂದೀಭೂಯ ಸಂತಿ ತನ್ಮನೋರ್ ಜಪಶಕ್ತಿತಃ. ಸಮಸ್ತ ವೇದಶಾಸ್ತ್ರಗಳ ಅರ್ಥ ಪ್ರಣವ ಮಂತ್ರ. ಅದೊಂದು ಜಪ ಮಾಡ್ತಾ ಇದ್ದರೆ ಸಮಸ್ತ ವೇದಾಭಿಮಾನಿಗಳು, ಅಲ್ಲಿ ಇರ್ತಕ್ಕಂಥ ಶಾಸ್ತ್ರಾಭಿಮಾನಿಗಳು ಎಲ್ಲ ಬಂದು ಕೂಡ್ತಾರಾ? ಭಾಗವತ ನಡೀತಾ ಇದ್ದರೆ, ಭಾರತ ಪ್ರವಚನ ನಡೀತಾ ಇದ್ದರೆ ಅಲ್ಲಿ ತೀರ್ಥಕ್ಷೇತ್ರಾಭಿಮಾನಿಗಳೆಲ್ಲ ಬಂದು ಕೊಡ್ತಾರಂತೆ. ಪ್ರಣವ ಮಂತ್ರದ ಜಪ ನಡೀತಾ ಇದ್ದರೆ ಯಾರ್ಯಾರು ಬರ್ತಾರೆ? ಕ್ಷೇತ್ರಾಣಿ ಸರ್ವಕ್ಷೇತ್ರಾಣಿ ತೀರ್ಥಾನಿ ದೇವತಾ ಮಧ್ವಮುನಿಪಃ ಎಲ್ಲರೂ ಬರ್ತಾರಂತೆ. ತನ್ಮನೋರ್ ಜಪಶಕ್ತಿತಃ. ಅದಕ್ಕೆ ನಮ್ಮ ವ್ಯಾಸರಾಜರು ಅಂದಿದ್ದಾರೆ, ಶ್ರೀಪಾದರಾಜರು ವೃಂದಾವನ ಹೇಳಬೇಕಾದ್ರೆ ಏನಂದ್ರು? ಕಾಶಿ ಕೇದಾರ ಮಾಯಾ ಕರಿಗಿರಿ ಮಧುರಾ ದ್ವಾರಕಾ ವೆಂಕಟಾದ್ರಿ ಶ್ರೀಮುಷ್ಣ ಕ್ಷೇತ್ರ ಪೂರ್ವ ತ್ರಿಭುವನ ವಿಲಸತ್ ಪುಣ್ಯಭೂಮಿ ನಿವಾಸ. ಜಗತ್ತಿನ ಯಾವ ಯಾವ ಪುಣ್ಯಭೂಮಿಯಲ್ಲಿ ವಾಸ ಮಾಡಿದರೂ ನಿಮಗೇನು ಪುಣ್ಯ ಬರಬೇಕು? ಈ ವೃಂದಾವನ ಪ್ರದಕ್ಷಿಣ ನಮಸ್ಕಾರ ಹಾಕಿದ್ರೆ ಬರುತ್ತೆ. ಹಾಗೆ ಇದಿಲ್ಲದೆ ಇದ್ರೆ ಆಗೋಲ್ಲ. ಅಂದರೆ ಆ ಕ್ರಮದಿಂದ ದೊಡ್ಡವರ ಮಂತ್ರ ಜಪದ ಶಕ್ತಿಯಿಂದ ಎಲ್ಲ ಅಭಿಮಾನಿ ದೇವತೆಗಳು ಆಚಾರ್ಯರು ದೊಡ್ಡ ದೊಡ್ಡ ಹಿರಿಯರು ಅದನ್ನು ನಮ್ಮ ವಿಜಯದಾಸರಂತಾರೆ, ಅಲವಬೋಧ ಮಿಕ್ಕಾದ ಮುನಿಗಳು ಸಾಂಶರು ಒಂದು ರೂಪದಿ. ಮಂತ್ರಾಲಯ ಪ್ರಭುಗಳ ವೃಂದಾವನದಲ್ಲಿ ಯಾರ್ಯಾರಿದ್ದಾರೆ ಏನೇನು ಅಂತ ನೋಡಿದೆ, ಗುರುಗಳ ನೋಡಿದೆ. ಅವರು ಆವಾಗಿರಲಿಲ್ಲ, ವೃಂದಾವನ ಪ್ರವೇಶ ಮಾಡಿದ್ರು. ಭೌತಿಕ ರೂಪವನ್ನು ವಿಜಯದಾಸರು ಕಂಡಿಲ್ಲ. ಅವರ ಭೌತಿಕ ರೂಪ ಇಲ್ಲದೆ ಇದ್ದಾಗ ಅಲ್ಲಿ ಹೋಗಿದ್ದರಂತೆ. ಕಾಶಿ ಯಾತ್ರೆ ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬರೋ ಹೊತ್ತಿಗೆ ಮಧ್ವನವಮಿ ಸಂದರ್ಭ, ಮಧ್ವನವಮಿ ಬಂತಲ್ಲ ಅಂತ ಅದೇ ಹೊತ್ತಿಗೆ ಮಂತ್ರಾಲಯ ಪ್ರಭುಗಳ ವೃಂದಾವನದ ಹತ್ತಿರ ಬಂದು ಅವರಿಗೆ ಮಧ್ವನವಮಿ ಮುಗಿದಿತ್ತು ಪ್ರಾಯ, ಹಸ್ತೋದಕ ಕೊಡಲಿಕ್ಕೆ ಅಂತ ಹೊರಟಿದ್ದಾರೆ. ಆಗಿನ ಪದ್ಧತಿನೇ ಬೇರೆ. ಆಗೆಲ್ಲ ಈ ಮುಳ್ಳಿನ ಗಿಡಗಳು ಅಲ್ಲಲ್ಲಿ ಅಲ್ಲೇ ಸಾರಿಸ್ಕೊಳ್ಬೇಕು, ಅಲ್ಲೇ ಬೇರೆ ಬೇರೆ ಅಡುಗೆ ಮಾಡ್ಕೋಬೇಕು, ತೊಗೊಂಡು ಹೋಗಿ ಹಸ್ತೋದಕ ಅಂತ ಅವರವರವರು ನಿವೇದನೆ ಮಾಡಿ ಬರ್ತಿದ್ದರಂತೆ. ವಿಜಯದಾಸರ ಕಾಲಕ್ಕೆ ಹಾಗೆ ತೊಗೊಂಡು ಹಸ್ತೋದಕ ಅಂತ. ಒಂದು ಹಸ್ತೋದಕ ಅಲ್ಲ ವೃಂದಾವನಕ್ಕಾಗ, ಎಷ್ಟು ಹಸ್ತೋದಕ ಆಗೋಯ್ತು ಅದು ಗೊತ್ತಿರಬೇಕು. ಒಂದು ವೃಂದಾವನಕ್ಕೆ ಎಷ್ಟು ಹಸ್ತೋದಕ ಮಾಡಬಹುದು, ಎಷ್ಟು ಬೇಕಾದ್ರೂ ಮಾಡಬಹುದು ಅಂತ ಸಿದ್ಧಾಂತ. ಕಡೆಗೆ ತೊಗೊಂಡು ಹೋಗಿ ಹಸ್ತೋದಕ ಮಾಡ್ಕೊಂಡು ಬರಬೇಕು. ಭಾಗಣ್ಣದಾಸರ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಎಷ್ಟೊತ್ತಾದರೂ ಹಸ್ತೋದಕ ಮಾಡಲೇ ಇಲ್ಲ. ಸುಮ್ಮ ಕಣ್ಣು ಮುಚ್ಕೊಂಡು ನಿಂತು ಬಿಟ್ಟಿದ್ದಾರೆ, ಪರವಶರಾಗಿ ನಿಂತು ಬಿಟ್ಟಿದ್ದಾರೆ. ಎಷ್ಟೋ ಹೊತ್ತಾದಮೇಲೆ ಹಸ್ತೋದಕ ಮಾಡಿದ್ರು, ಮುಗೀತು. ಗುರುಗಳನ್ನು ಆ ಕಾಲಕ್ಕೇನೆ ಭಂಗ ಆಗುತ್ತೆ ಅಂತ ವಿಚಾರ ಮಾಡಲಿಲ್ಲ. ಅವರ ಧ್ಯಾನಕ್ಕೆ ಭಂಗ ತರಬಾರದು, ಕೇಳಲಿಲ್ಲ. ಕಾಲಾಂತರ ಆದಮೇಲೆ ಸಂಜೆ ಕೂತ್ಕೊಂಡು ಅಲ್ಲೇ ಹನುಮಪ್ಪನ ಎದುರುಗಡೆಯಲ್ಲಿ ರಂಗವಲ್ಲಿ ಹಾಕಿ ತಾರತಮ್ಯ ಕ್ರಮದಲ್ಲಿ ಭಜನೆ ಮಾಡಬೇಕಲ್ಲ, ಆ ಕೇಳ್ಕೊಂಡ್ರಂತೆ ಗೋಪಾಲದಾಸರು, ಭಾಗಣ್ಣದಾಸರು. ಯಾಕೋ ಬೆಳಗ್ಗೆ ಗುರುಗಳು ಹಸ್ತೋದಕ ಕೊಡೋದಕ್ಕೆ ಬಹಳ ತಡ ಮಾಡಿದಾರಲ್ಲ, ಯಾಕೆ? ಬೆಳಗ್ಗೆ ಹಸ್ತೋದಕ ಕೊಡೋಣ ಅಂತ ಹೊರಟಿದ್ವಪ್ಪ, ಹಸ್ತೋದಕ ಕೊಡೋ ಹೊತ್ತಿಗೆ ಅಲ್ಲಿ ರಾಯರು ಇರಲೇ ಇಲ್ಲ ಅಂದ್ರೆ. ಎಲ್ಲೂ ಹೋಗಿದ್ರು? ಗಾಣದಾಳಕ್ಕೆ ಹೊಟ್ಟೋಗಿದ್ರು. ಗಾಣದಾಳ ಅಂದರೆ ಇವತ್ತಿನ ಪಂಚಮುಖಿ. ಪಂಚಮುಖಿ ಮಂತ್ರಾಲಯ ಪ್ರಭುಗಳಿಗೆ ಅತ್ಯಂತ ಅಚ್ಚುಮೆಚ್ಚಿನ ಸ್ಥಳ. ಮುಖ್ಯಪ್ರಾಣದೇವರು 5 ಮುಖದಲ್ಲಿ ಸಾಕ್ಷಾತ್ತಾಗಿ ನೆಲೆಗೊಂಡಿದ್ದಾರಲ್ಲಿ. ಬಹಳ ಸನ್ನಿಧಾನ ಇದೆ ಅರ್ಥ ಮಾಡಿಕೊಂಡವರಿಗೆ. ಅಂತಹ ಕ್ರಮದಲ್ಲಿ ಅಲ್ಲಿ ಸೇವೆಗೆ ಅಂತ, ಮಧ್ವನವಮಿ ಸಂದರ್ಭ ಅಲ್ಲ, ಸೇವೆಗೆ ಅಂತ ಅಲ್ಲಿ ಹೊಟ್ಟೋಗ್ಬಿಟ್ಟಿದ್ರು. ಅಲ್ಲೂ ಹೋಗಿ ಅವ್ರನ್ನ ಕಾಡಿಬೇಡಿ ಕರ್ಕೊಂಡು ಬಂದೆ ಇಲ್ಲಿಗೆ. ಕರ್ಕೊಂಬರೋದಕ್ಕೆ ಅಷ್ಟೊತ್ತಾಯಿತು. ಒಂದು ಕರ್ಕೊಂಬಂದಿದ್ದು ಅಷ್ಟೇ ಅಲ್ಲ, ಪಂಚಮುಖಿಯಲ್ಲಿ ಪ್ರಾಣದೇವರ ಸನ್ನಿಧಾನ ಏನಿದೆ ಅದೇ ಸನ್ನಿಧಾನ ಇನ್ಮೇಲೆ ನಿಮ್ಮ ಎದುರಿಗಿರುವ ಪ್ರಾಣದೇವರ ಪ್ರತೀಕದಲ್ಲಿ ಯಾವಾಗಲೂ ಇರುತ್ತೆ. ಇಲ್ಲಿ ಬಿಟ್ಟು ಹೋಗಲೇ ಕೂಡ್ದು ನೀವು.
ನಾವು ಬಂದಿಲ್ಲಿ ನಮಸ್ಕಾರ ಮಾಡೋಕ್ಕೆ ಅಂತ ಭಕ್ತರು ಬರೋಣ, ನೀವೊಂದು ಸ್ವಲ್ಪ ಆ ಕಡೆ ಹೋಗ್ತೇನೆ ಅಂತ ಹೊಟ್ಟೋಗಿದ್ದರೆ ನಮ್ಮ ಗತಿ ಏನು? ಹಾಗೆ ಮಾಡಬಾರ್ದು ಅಂತ ಕೇಳಿಕೊಂಡಿದ್ದರಂತೆ. ಅವಾಗ ಈ ಪದ್ಯ ರಚನೆ ಮಾಡಿದ್ದಾರೆ. ಈ ಪದ್ಯ ನೋಡಿ, ಎಲ್ಲ ಕಡೆ ಸಿಗತ್ತೆ. ನೋಡಿದೆ ಗುರುಗಳ ಹೇಗಿದ್ರು ಅಂದರೆ ಉದಿತ ಭಾಸ್ಕರನಂತೆ ಪೊಳೆವರ. ಅವಿದ್ದಾಗ ಕಪ್ಪು ಮಂತ್ರಾಲಯ ಪ್ರಭುಗಳು ಇದ್ದದ್ದು ಅಂತ. ಅವರು ತುಳಸಿ ವೃಂದಾವನದ ಬಳಿಯಲ್ಲಿ ಅವರು ಊಟ ಆದಮೇಲೆ ಆಚಮನ ಮಾಡ್ತಾ ಇರುವ ಚಿತ್ರವನ್ನು ತೆಗೆದಿದ್ದಾರೆ ಕೈಯಲ್ಲೇ. ನಾವು ಅಲ್ಲೆಲ್ಲಿ ನೋಡ್ಬೋದು. ಸ್ವಲ್ಪ ಕಪ್ಪಿದ್ದರಂಥವ್ರು. ಆದರೆ ಅವರನ್ನ ವಿಜಯದಾಸರು ಕಂಡದ್ದು ಉದಿತ ಭಾಸ್ಕರನಂತೆ ಪೊಳೆವರು, ಅಂದರೆ ತೇಜೋರೂಪ. ಅವರು ತೇಜೋರೂಪ ತಗೊಳ್ತಾರೆ, ಅಲ್ಲಿದ್ದಾರೆ ಅನ್ನೋದಕ್ಕೆ ಇದೇ ಕುರು. ಆ ಕ್ರಮದಲ್ಲಿ ತಗೊಳ್ತಾರೆ. ಸಮಗ್ರ ದೇವತೆಗಳು ಮುಂತಾದವರಲ್ಲಿ ಬರ್ತಾರೆ, ಆಚಾರ್ಯರು ಇರ್ತಾರೆ ಅನ್ನೋದಕ್ಕೆ ಅಲವಬೋಧ. ಅಲವಬೋಧರು ಅಂದರೆ ಆಚಾರ್ಯರು. ಅದಕ್ಕೆ ಅಂತಾರಲ್ಲ, ಸರ್ವಯಾತ್ರಾ ಫಲಾವಾಪ್ತ್ಯೈ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ವೃಂದಾವನಗತಂ ಜಲಂ. ಎಲ್ಲ ತೀರ್ಥಕ್ಷೇತ್ರ ಯಾತ್ರೆಯ ಫಲ ಬರಲಿ ಅಂತ ನಿಮ್ಮ ವೃಂದಾವನಕ್ಕೆ ಒಂದಷ್ಟು ಪ್ರದಕ್ಷಿಣೆ ಹಾಕ್ತೇವೆ ನೋಡಿ. ಈಗೆಲ್ಲ ಹೊಂದಾಣಿಕೆ ಆಗುತ್ತೆ. ವಾರಿಧಿ ತೀರ್ಥರು ಮಾಡಿರುವುದು ಅಪಾರ ಉಪಕಾರ ನಮಗೆ. ನರತೀರ್ಥರ ವಿಚಾರಧಾರೆಯನ್ನು ಸಂಗ್ರಹ ಮಾಡ್ತಾ ಅಷ್ಟೇ ಅಲ್ಲ, ಆಗ ಅನಿರುದ್ಧಾದಿ ರೂಪ ಇಷ್ಟ ಚಿದಾನಂದ ಘನೋ ಹರಿ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ 5 ರೂಪದಲ್ಲಿ, ಸುತ್ತಲೂ 4, ತಲೆ ಮೇಲೊಂದು. ಅದಕ್ಕೆ 5 ಜನಕ್ಕೆ ಬ್ರಾಹ್ಮಣರಿಗೆ ಅಲಂಕಾರ ಮುಂತಾದವುಗಳೆಲ್ಲ ಮಾಡೋದು ಆ ಕ್ರಮದಿಂದ. ಅಲ್ಲೇ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮುಖ್ಯ ಪ್ರಾಣದೇವರು 5 ರೂಪದಲ್ಲಿ ಕೂತಿರ್ತಾರೆ. ಆ ಕ್ರಮದಿಂದಾಗಿ ಅವರ ಆರಾಧನೆಯನ್ನು ನಡೆಸಲಿಕ್ಕೆ ಅಂತ ಪ್ರತಿನಿತ್ಯ ಹಾಗೆ ನಡೆಸ್ತಾ ಇರ್ತಾರೆ ಅಲ್ಲಿ. ಆ ಕಾಲದಲ್ಲೇನೆ ವೃಂದೀಭೂಯೈವ ತಿಷ್ಟಂತಿ, ಇವರೆಲ್ಲ ದೇವತೆಗಳು ಋಷಿಗಳು ತೀರ್ಥಾಭಿಮಾನಿಗಳು ಮುನಿ ಎಲ್ಲ ವೃಂದವಾಗಿ ಬಂದು ಎಲ್ಲಿ ಅವತಿ ಪ್ರವೇಶನೆ, ಎಲ್ಲಿ ಪ್ರವೇಶ ಮಾಡ್ತಾರಲ್ಲ ಅದು ವೃಂದಾವನ. ಈ ಹೊಂದಾಣಿಕೆ ಆಗುತ್ತೆ ಶಬ್ದಾರ್ಥ. ಅಷ್ಟೇ ಅಲ್ಲ, ಇನ್ನೂ ಒಂದು ಅರ್ಥ ಹೇಳ್ತಾರೆ, ಅವನಂ ಭಕ್ತವೃಂದಸ್ಯ ಯಸ್ಮಾತ್ ಭವತಿ ಚೇತ್ಯತಃ. ಭಕ್ತವೃಂದಕ್ಕೆ ಎಲ್ಲಿ ಅವನ ರಕ್ಷಣೆ ನಡೆಯುತ್ತೋ, ಅದು ಅಂದಿದ್ದಾರಲ್ಲ ಅದನ್ನು, ವನಂಗತೋ ಎದ್ದು ಹರಿಮಾಶ್ರಯೇತ. ಯಾವನ? ವೃಂದಾವನ, ಇದೇ ವನ. ಎಲ್ಲಿ ಭಕ್ತವೃಂದಕ್ಕೆ ನಮಗೆ ಆಪತ್ತು ಬಂದಿದೆ ಅಂತ ಯಾರೋ ಏನೋ ಕಿಡಿಗೇಡಿಗಳು ಮಾಡಬಾರ್ದು ಮಾಡಿದರೆ ನಾವಲ್ಲಿ ಓಡೋದ್ರೆ ನಮಗಲ್ಲಿ ರಕ್ಷಣೆ ಸಿಗತ್ತಲ್ಲ, ಅದಕ್ಕೆ ಅದನ್ನು ಏನಂತ ಕರೀತಾರೆ? ವೃಂದಾವನ. ಭಕ್ತವೃಂದಕ್ಕೆ ಅವನ ಅವರಕ್ಷಣೆ, ಎಲ್ಲಿ ರಕ್ಷಣೆ ನಯತಿ ಅಲ್ಲಿ ಸಿಗುತ್ತೋ ಅಂಥದ್ದು ವೃಂದಾವನ. 2 ಅರ್ಥದಲ್ಲಿ ಇದಕ್ಕೆ ವೃಂದಾವನ ಅಂತ ಕರೀತಾರೆ. ವೃಂದಾವನಾಭಿಧಂ ಶುದ್ಧಂ ಯತೇರ್ ದೇಹಯುತಂ ಸ್ಥಳಂ. ಅದಕ್ಕೋಸ್ಕರವಾಗಿ ಯತಿಗಳ ದೇಹ ಕೆಳಗಡೆ ಇರುತ್ತೆ, ಆ ಭಾಗವನ್ನು ಶುದ್ಧ ಅಂತ ಕರೀಲಿಲ್ಲ ಯಾರು. ಅದರ ಮೇಲಿನ ಭಾಗದಲ್ಲಿ ಇವರು ತೇಜೋರೂಪ ತಗೊಂಡು ಎಲ್ಲಿ ಜಪ ಮಾಡ್ತಾ ಇರ್ತಾರೆ, ಎಲ್ಲಿ ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ಭಗವದ್ ರೂಪಗಳು ಎಲ್ಲಿದೆಯೋ ಆ ಜಾಗ ಅತ್ಯಂತ ಪವಿತ್ರವಾದ ಸ್ಥಳ. ಅದಕ್ಕೋಸ್ಕರ ಅದು ಅತ್ಯಂತ ಪವಿತ್ರ. ಮಧ್ವಾಜ್ಞೆಯ ದೇವತಾಹಿ ಸುಧಾಂ ಯಚ್ಛಂತಿ ನಿತ್ಯಶಃ. ಆಗಲಿ ಅವ್ರಿಗೇನಾದ್ರು ಒಂದು ಆಹಾರ ಬೇಕಲ್ಲ, ತೇಜೋರೂಪನೂ ಹಾಗೆ ಉಳಿಯೋಕ್ಕಾಗಲ್ಲ, ಅದು ಒಂದು ಭೌತಿಕ ರೂಪವೇ. ಪಂಚಭೂತಗಳಲ್ಲಿ ಒಂದು ತೇಜಸ್ಸು, ಅದು ಉಳ್ಕೊಳ್ಬೇಕಾಗಿದ್ದರೂ ಕೂಡ ಅದಕ್ಕೊಂದೇನಾದ್ರು ಒಂದು ಫೀಡಿಂಗ್ ಬೇಕಲ್ಲ. ಏನು ಬೇಕು ಅಂತಂದರೆ, ದೇವತೆಗಳು ಶ್ರೀಮದಾಚಾರ್ಯರ ಅಪ್ಪಣೆಯಿಂದ ನಾವು ಕೊಟ್ಟ ಪ್ರಣವ ಮಂತ್ರ ಜಪ ನಡೀತಾ ಇದೆ ಅಲ್ಲಿ. ಆ ಮಂತ್ರ ಜಪ ನಡೆಯೋ ತನಕ ಪ್ರತಿ ನಿತ್ಯ ಅಮೃತವನ್ನು ನೀವು ಕೊಡ್ತಾ ಇರಬೇಕು. ದೇವತೆಗಳಿಗೆ ಅಪ್ಪಣೆ ಇದು. ಇದು ಮತ್ತೊಬ್ಬರಿಗೆಲ್ಲ ಈ ಭಾಗ್ಯ ಇದು. ಆ ವಾಯು ನಮ್ಮ ಕುಲಗುರು ರಾಯನು, ಅದಕ್ಕೆ ಈ ಭಾಗ್ಯ ಅಷ್ಟೇ. ಅಂತಹದ್ದು ಅದನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಮಹಾನುಭಾವರು ಅಲ್ಲೇನು ಮಾಡ್ತಿರ್ತಾರೆ, ಮಂತ್ರ ಜಪ ನಡೀತಾ ಇರುತ್ತೆ. ಅಂದಮೇಲೆ ನಮ್ಮ ಮಾನುಷ ಅನ್ನ ಅವ್ರಿಗೆ ಬೇಕಾ? ಅದು ಬೇಕಾಗಿಲ್ಲ.